ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಆಗಸ್ಟ್ ಕೊನೆಯ ದಿನಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಒಟ್ಟಾರೆಯಾಗಿ ಕುಂಭರಾಶಿಯವರ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಲಿದೆ. ಅದು ಯಾವುದರ ಬಗ್ಗೆ ಕುಂಭರಾಶಿಯವರಿಗೆ ಆಗಲಿದೆ? ವೃತ್ತಿ ಜೀವನ, ವ್ಯಾಪಾರ ವ್ಯವಹಾರ, ಹಣಕಾಸಿನ ಬಗ್ಗೆ, ಕೌಟುಂಬಿಕ ಜೀವನ, ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ನೀವು ಕೂಡ ಕ್ಲಿಯರಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಆರ್ಥಿಕ ಒತ್ತಡವನ್ನು ನಿರ್ವಹಿಸಿ. ಮೊದಲನೇದಾಗಿ ನಿಮ್ಮ 2ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಏಳಿನಾಟಿ ಶನಿಯ ಅಂತಿಮ ಹಂತವು ನಿಮ್ಮ ಸಂಚಲಿತ ಸಂಪತ್ತನ್ನು ತೀವ್ರವಾಗಿ ನಿರ್ಬಂಧಿಸುವುದನ್ನು ಮುಂದುವರಿಸಿದೆ. ಯಾವುದೇ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಮೊದಲನೇದಾಗಿ, ಮತ್ತು ನಿಮ್ಮ ಕುಟುಂಬದ ಬಜೆಟನ್ನು ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತಿನಿಂದ ನಿರ್ವಹಿಸಿ. ಪ್ರಮುಖ ಪಾಲುದಾರಿಕೆಗಳನ್ನು ರಕ್ಷಿಸಿ. 7ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿ ಮತ್ತು ವ್ಯಾಪಾರ ಪಾಲುದಾರರಿಂದ ನೀವು ತೀವ್ರವಾಗಿ ದೂರವಾಗಿದ್ದೀರಿ ಎಂದು ಗಮನಿಸಬಹುದು. ಒಂಟಿತನದ ಅಭದ್ರತೆಗೆ ಒಳಗಾಗುವುದಕ್ಕಿಂತ ಸ್ಪಷ್ಟವಾಗಿ ಸಂವಹನ ನಡೆಸಲು ಪ್ರಯತ್ನಿಸಿ. ಕೆಲಸದ ಸ್ಥಳದ ಅಡಚಣೆಗಳನ್ನು ಎದುರಿಸಿ. ನಿಮ್ಮ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯನ್ನು ಮತ್ತು ಸಂಭಾವ್ಯ ಸಾಲಗಳನ್ನು ಹೆಚ್ಚಿಸುವುದನ್ನು ಮುಂದುವರಿಸಿದೆ. ಆದಷ್ಟು ಪ್ರಾಯೋಗಿಕ ಸೇವೆಗೆ ಒತ್ತು ನೀಡಿ ಸ್ನೇಹಿತರೆ, ಮತ್ತು ನಿಮಗೆ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗದ ದೊಡ್ಡ ಹೊಸ ಯೋಜನೆಗಳನ್ನು ಕೈ ಎತ್ತುಕೊಳ್ಳೋದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಇನ್ನು ಗುಪ್ತ ಸಂಪನ್ಮೂಲಗಳನ್ನು ಅವಲಂಬಿಸಿ. ನಿಮ್ಮ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಅನಿರೀಕ್ಷಿತ ಧನಲಾಭವನ್ನು ನಂಬೇಡಿ ಎಂದು ಎಚ್ಚರಿಸುತ್ತಾನೆ. ಆದರೆ ಇದು ಹಂಚಿಕೆಯ ಸಂಪನ್ಮೂಲಗಳ ಮೇಲಿನ ಸಂಘರ್ಷಗಳನ್ನು ಸ್ವಲ್ಪ ತಗ್ಗಿಸುತ್ತದೆ. ನಿಮ್ಮ ದೀರ್ಘಕಾಲೀನ ಆರ್ಥಿಕ ಸ್ಥಿರತೆಯನ್ನು ರಕ್ಷಿಸಿಕೊಳ್ಳಲು ಎಚ್ಚರಿಕೆಯಿಂದ ಮಾತುಕತೆಯನ್ನು ನಡೆಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಇವಾಗ ಒಂದೊಂದಾಗಿ ತಿಳಿಸ್ಕೊಳ್ತಾ ಹೋದರೆ, ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ವೃತ್ತಿಪರ ಸ್ಥಾನಮಾನವು ಪ್ರಕ್ಷುಬ್ಧ ತಿಂಗಳನ್ನು ಎದುರಿಸುತ್ತಿದೆ. ಕೊನೆಯ ದಿನಗಳಿಂದ ಮಂಗಳನು 5ನೇ ಮನೆಯಿಂದ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಯನ್ನು ಆಕ್ರಮಣಕಾರಿಯಾಗಿ ಉತ್ತೇಜಿಸಿದರು. ನಡೆಯುತ್ತಿರುವಂತಹ ಏಳಿನಾಟಿ ಶನಿಯ ಭಾರವಾದಂತಹ ಮತ್ತು ನಿರ್ಬಂಧಿತ ಉಪಸ್ಥಿತಿಯು ನೀವು ಬಯಸುವಂತಹ ತಕ್ಷಣದ ಪ್ರತಿಫಲಗಳನ್ನು ತಡೆಯುವುದನ್ನು ಮುಂದುವರಿಸಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣವಾಗಿ ಮನ್ನಣೆ ಸಿಗ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಇದಲ್ಲದೆ ಆಗಸ್ಟ್ ಕೊನೆಯ ದಿನಗಳಿಂದ ನಿಮ್ಮ 6ನೇ ಮನೆಯ ಮೂಲಕ ಬುಧನ ದೀರ್ಘ ಸಂಚಾರವು ಸಹೋದ್ಯೋಗಿಗಳೊಂದಿಗೆ ನಿರಾಶೆಗೊಳಿಸುವಂತಹ ತಪ್ಪು ಗ್ರಹಿಕೆಗಳನ್ನು ತರುತ್ತದೆ ಮತ್ತು ಬೇಸರದ ಆಡಳಿತಾತ್ಮಕ ಕಾರ್ಯಗಳಲ್ಲಿ ನಿಮ್ಮನ್ನು ಸಿಲುಕಿಸುತ್ತದೆ. ಹಠಾತ್ ಬಡ್ತಿಯನ್ನು ಕೋರುವುದನ್ನು ಅಥವಾ ಕಚೇರಿಯ ಗಾಸಿಪ್ಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ. ಆಗಸ್ಟ್ ದ್ವಿತೀಯಾರ್ಧದಿಂದ ಸೂರ್ಯನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿ ಕೇತುವನ್ನು ಸೇರಿಕೊಳ್ಳುವುದರಿಂದ ಪರಿಸ್ಥಿತಿಯು ಹೆಚ್ಚು ಸಂಕೀರ್ಣವಾಗುತ್ತದೆ. ಇದು ನಿಮ್ಮ ಸಾರ್ವಜನಿಕ ವ್ಯವಹಾರಗಳನ್ನು ಬೆಳಗಿಸಿದರೂ ಪ್ರಮುಖ ವ್ಯಾಪಾರ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ತೀವ್ರವಾದಂತಹ ಅಹಂಕಾರದ ಸಂಘರ್ಷಗಳು ಅಪಾಯವನ್ನು ಉಂಟುಮಾಡುತ್ತದೆ. ನಿಮ್ಮ 1ನೇ ಮನೆಯಲ್ಲಿರುವಂತಹ ರಾಹುವು
ಪ್ರಗತಿಯನ್ನು ಸಾಧಿಸಲು ಅಸಾಂಪ್ರದಾಯಿಕ ಅಪಾಯಕಾರಿ ತಂತ್ರಗಳನ್ನು ಬಳಸಲು ನಿರಂತರವಾಗಿ ಪ್ರಚೋದಿಸುತ್ತದೆ. ಈ ಪ್ರಚೋದನೆಗೆ ಒಳಗಾಗಬೇಡಿ. ಬದಲಾಗಿ 6ನೇ ಮನೆಯಲ್ಲಿ ಉಚ್ಚ ಗುರುವು ಹೆಚ್ಚಿಸಿದಂತಹ ಭಾರವಾದ ಸ್ಪರ್ಧೆಯನ್ನು ಎದುರಿಸಲು ನಿಖರವಾದಂತಹ ಶಾಂತವಾದಂತಹ ಸೇವೆಯನ್ನು ಅವಲಂಬಿಸಿ. ನಿಮ್ಮ ವೃತ್ತಿ ಜೀವನದ ಉಳಿವಿಗಾಗಿ ನಾಟಕೀಯ ಬಂಡಾಯವಲ್ಲ, ಶಿಸ್ತು ಈಗ ಅತ್ಯಗತ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಕುಂಭರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಉದ್ಯಮಿಗಳು ಈ ತಿಂಗಳ ಕೊನೆಯ ದಿನಗಳಿಂದ ಒಪ್ಪಂದದ ವಿವಾದಗಳು ಮತ್ತು ಗುಪ್ತ ಸಾಲಗಳ ಹಾದಿಯಲ್ಲಿ ಎಚ್ಚರಿಕೆಯಿಂದ ಸಾಗಬೇಕು. 6ನೇ ಮನೆಯಲ್ಲಿ ಉಚ್ಚ ಗುರುವು ತನ್ನ ಸಂಚಾರವನ್ನು ಮುಂದುವರಿಸಿರುವುದರಿಂದ ನಿಮ್ಮ ದೈನಂದಿನ ಕಾರ್ಯಾಚರಣೆಯ ಅಡಚಣೆಗಳನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಮತ್ತು ನಿಮ್ಮ ವಾಣಿಜ್ಯ ಶತ್ರುಗಳನ್ನು ಧೈರ್ಯಗೊಳಿಸುತ್ತದೆ. ನಿಮ್ಮ ಸ್ಪರ್ಧೆಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆಗಸ್ಟ್ ಕೊನೆಯ ದಿನಗಳ ನಡುವೆ ಸ್ನೇಹಿತರೆ, ಬುಧನು ಇದೇ 6ನೇ ಮನೆಯಲ್ಲಿ ಇರುವಾಗ ನೀವು ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಏಕೆಂದರೆ ಗುಪ್ತ ಷರತ್ತುಗಳು ಅಥವಾ ತಪ್ಪಾಗಿ ಲೆಕ್ಕ ಹಾಕಿದ ಸಾಲಗಳು ಗಂಭೀರ ಹಾನಿಯನ್ನು ಉಂಟು ಮಾಡಬಹುದು. ಹೊಸ ಮಾರುಕಟ್ಟೆಗಳಿಗೆ ಅಪಾಯಕಾರಿ ವಿಸ್ತರಣೆಗಳನ್ನು ಪ್ರಾರಂಭಿಸುವ ಬದಲು ನಿಮ್ಮ ಪ್ರಸ್ತುತ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತದೆ. ಇನ್ನು 7ನೇ ಮನೆಯಲ್ಲಿ ಕೇತುವಿನ ನಿರಂತರ ಮತ್ತು ಒಂಟಿ ಮಾಡುವಂತಹ ಉಪಸ್ಥಿತಿಯಿಂದಾಗಿ ಪಾಲುದಾರಿಕೆಗಳು ಅತ್ಯಂತ ದುರ್ಬಲವಾಗಿವೆ. ನಿಮ್ಮ ವ್ಯಾಪಾರ ಸಹಚರರು ವಿಶ್ವಾಸಾರ್ಹರಲ್ಲ ಎಂಬ ಭಯದಿಂದ ನೀವು ಅವರಿಂದ ತೀವ್ರವಾಗಿ ದೂರವಿರುವಂತೆ ಅನಿಸಬಹುದು. ನಿಮಗೆ ಆಗಸ್ಟ್ ಕೊನೆಯ ದಿನಗಳಲ್ಲಿ ಸೂರ್ಯನು ಈ ಮನೆಗೆ ಪ್ರವೇಶಿಸಿದಾಗ ಈ ಮೂಕಿ ಅಭದ್ರತೆಗಳ ಕಂಪನಿಯ ದಿಕ್ಕಿನ ಬಗ್ಗೆ ದೊಡ್ಡ ಮತ್ತು ಅಹಂಕಾರದ ವಾದಗಳಾಗಿ ವೇಗವಾಗಿ ಬೆಳೆಯಬಹುದು. ಈ ಅಧಿಕಾರದ ಪೈಪೋಟಿಯಿಂದ ನೀವು ಪ್ರಜ್ಞಾಪೂರ್ವಕವಾಗಿ ಹಿಂದೆ ಸರಿಯಬೇಕು. ನಿಮ್ಮ ಮನಸ್ಸಿನಲ್ಲಿ ರಾಹು ಸೃಷ್ಟಿಸುತ್ತಿರುವಂತಹ ಅಪ್ರತಿಮ ಆತಂಕಕಾರಿ ಶಕ್ತಿಗಿಂತ ಶುದ್ಧ ತರ್ಕವನ್ನು ಅವಲಂಬಿಸಿ ತಿಂಗಳ ಕೊನೆಯ ದಿನಗಳಲ್ಲಿ ಬುಧನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುವುದನ್ನು ಬಳಸಿಕೊಂಡು ವಿಫಲಗೊಳ್ಳುತ್ತಿರುವಂತಹ ಒಪ್ಪಂದಗಳನ್ನು ಶಾಂತವಾಗಿ ಮರು ಮಾತುಕತೆ ನಡೆಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಎಂದು ಗ್ರಹಗಳ ಸೂಚನೆ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ಆರ್ಥಿಕ ಉಳಿವಿಗಾಗಿ ಈ ತಿಂಗಳು ಅತ್ಯಂತ ಕಟ್ಟುನಿಟ್ಟಾದಂತಹ ರಾಜಿ ಇಲ್ಲದಂತಹ ಶಿಸ್ತು ಅಗತ್ಯವಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿಯು ನಿಮ್ಮ 2ನೇ ಮನೆಯಲ್ಲಿ ವಕ್ರಿ ಸಂಚಾರವನ್ನು ಮುಂದುವರಿಸಿರುವುದರಿಂದ ಏಳಿನಾಟಿ ಶನಿಯ ಅಂತಿಮ ಹಂತವು ನಿಮ್ಮ ಸಂಚಲಿತ ಸಂಪತ್ತಿನ ಮೇಲೆ ಅಪಾರವಾದಂತಹ ಭಾರವಾದಂತಹ ನಿರ್ಬಂಧವನ್ನು ಹೇರುತ್ತದೆ. ಹಣದ ಅರಿವು ನಿರಂತರವಾಗಿ ವಿಳಂಬವಾಗುತ್ತದೆ ಮತ್ತು ಕುಟುಂಬದ ವೆಚ್ಚಗಳು ಅತಿಯಾಗಿ ಭಾಸವಾಗುತ್ತದೆ. ನೀವು ಎಲ್ಲ ಅನಿವಾರ್ಯವಲ್ಲದ ಖರ್ಚುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಕುಂಭರಾಶಿಯವರು, ನಿಮ್ಮ ಧನಾಧಿಪತಿಯಾದ ಗುರುವು ಸಾಲಗಳು 6ನೇ ಮನೆಯಲ್ಲಿ ಸಿಲುಕಿಕೊಂಡಿರುವುದರಿಂದ ನಿಮ್ಮನ್ನು ರಕ್ಷಿಸಲು ಯಾವುದೇ ಅನಿರೀಕ್ಷಿತ ಧನಲಾಭ ಅಥವಾ ಸುಲಭವಾದ ಸಾಲಗಳು ಬರುತ್ತವೆ ಎಂದು ನಿರೀಕ್ಷಿಸಬೇಡಿ. ನೀವು ಸಂಪೂರ್ಣವಾಗಿ ನಿಮ್ಮ ಎಚ್ಚರಿಕೆಯಿಂದ ನಿರ್ವಹಿಸಿದಂತಹ ಉಳಿತಾಯವನ್ನೇ ನಂಬಿರಬೇಕು. ಈ ಒತ್ತಡಕ್ಕೆ ಸೇರುವಂತೆ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಹಠಾತ್ ಗುಪ್ತ ನಷ್ಟಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಾನೆ. ನೀವು ಅನಿರೀಕ್ಷಿತ ದುರಸ್ತಿ ಬಿಲ್ಗಳನ್ನು ಅಥವಾ ಜಂಟಿ ಹಣಕಾಸಿನ ಗೊಂದಲದ ಸಮಸ್ಯೆಗಳನ್ನು ಎದುರಿಸಬಹುದು. ಎಲ್ಲ ಊಹಾತ್ಮಕ ಹೂಡಿಕೆಗಳನ್ನು ತಪ್ಪಿಸಿ. ವಿಶೇಷವಾಗಿ 5ನೇ ಮನೆಯಲ್ಲಿರುವಂತಹ ಮಂಗಳನು ಅಪಾಯಕಾರಿ ಸ್ಟಾಕ್ ಆಯ್ಕೆಗಳಲ್ಲಿ ಜೂಜು ಆಡುವಂತೆ ಪ್ರಚೋದಿಸಬಹುದು. ಎಚ್ಚರಿಕೆ ವಹಿಸಿ. ಈ ತೀವ್ರ ಸವಾಲಿನ ಆರ್ಥಿಕ ವಾತಾವರಣದಲ್ಲಿ ಬದುಕುಳಿಯಲು ನೀವು ಪ್ರತಿಯೊಂದು ಪೈಸೆಯನ್ನು ಟ್ರ್ಯಾಕ್ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ತಗ್ಗಿಸಲು ಮಾತುಕತೆ ನಡೆಸಬೇಕು ಮತ್ತು ಈ ನಿರ್ಬಂಧಿತ ಸಂಚಾರಗಳು ಕಳೆದು ಹೋಗುವವರೆಗೂ ಅತ್ಯಂತ ಮಿತವ್ಯಯದ ಜೀವನ ಶೈಲಿಯನ್ನು ಒಪ್ಪಿಕೊಳ್ಳಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಹೆಲ್ತ್ ಅಂದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ,
ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ತೀವ್ರವಾದಂತಹ ನಿರಂತರ ಒತ್ತಡದಲ್ಲಿದೆ. ನಿಮ್ಮ 1ನೇ ಮನೆಯಲ್ಲಿ ರಾಹುವಿನ ವಕ್ರಿ ಪ್ರಯಾಣವು ನಿಮ್ಮ ನರಮಂಡಲವನ್ನು ನಿರಂತರವಾಗಿ ಅತಿ ಹೆಚ್ಚು ಉತ್ತೇಜಿಸುತ್ತದೆ. ಇದರಿಂದಾಗಿ ತಾರ್ಕಿಕವಲ್ಲದ ಆತಂಕಗಳು ಮತ್ತು ತೀವ್ರ ನಿದ್ರಾಹೀನತೆ ಉಂಟಾಗುತ್ತದೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ 6ನೇ ಮನೆಯ ಮೂಲಕ ಸೂರ್ಯನ ಸಂಚಾರದಿಂದ ಈ ಮಾನಸಿಕ ಆಯಾಸವು ಮತ್ತಷ್ಟು ಹೆಚ್ಚಾಗುತ್ತದೆ. ಇದು ಉಷ್ಣತೆಗೆ ಸಂಬಂಧಿಸಿದ ಕಾಯಿಲೆಗಳು, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ದೀರ್ಘಕಾಲದಿಂದ ಸ್ನೇಹಿತರೆ ತೀವ್ರವಾದ ಕೆಲಸದ ಆಯಾಸವನ್ನು ಉಂಟು ಮಾಡಬಹುದು. ಒತ್ತಡದ ವಾತಾವರಣಕ್ಕೆ ನಿಮ್ಮ ಒಡ್ಡಿಕೊಳ್ಳುವಿಕೆಯನ್ನು ಕಟ್ಟುನಿಟ್ಟಾಗಿ ಸೀಮಿತಗೊಳಿಸುವ ಅತ್ಯಂತ ಕಟ್ಟುನಿಟ್ಟಾದ ಶಾಂತಗೊಳಿಸುವಂತಹ ದೈನಂದಿನ ದಿನಚರಿಯನ್ನು ಸ್ಥಾಪಿಸುವ ಮೂಲಕ ನೀವು ನಿಮ್ಮ ಆರೋಗ್ಯಕ್ಕೆ ಬಲವಾದ ಆದ್ಯತೆ ನೀಡಬೇಕಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಏಳೀನಾಟಿ ಶನಿಯ ನಡೆಯುತ್ತಿರುವಂತಹ ಒತ್ತಡವು ನಿಮ್ಮ ಹಲ್ಲುಗಳು, ಮುಖ ಅಥವಾ ಆಹಾರದ ಪದ್ಧತಿಗೆ ಸಂಬಂಧಿಸಿದ ಸಂಭಾವ್ಯ ಸಮಸ್ಯೆಗಳನ್ನು ಸೂಚಿಸುತ್ತದೆ. ನಿಮ್ಮ ಆರ್ಥಿಕ ಆತಂಕಗಳನ್ನು ಎದುರಿಸಲು ನೀವು ಅನಾರೋಗ್ಯಕರವಾದಂತಹ ಒತ್ತಡದ ತಿನ್ನುವಿಕೆ ಮತ್ತು ಫಾಸ್ಟ್ ಈಟಿಂಗ್ ಅಂತಲೇ ಹೇಳ್ಬೋದು, ಇದಕ್ಕೆಲ್ಲ ಒಳಗಾಗಬಹುದು. ಈ ಪ್ರಬೋಲನೆಗೆ ಒಳಗಾಗಬೇಡಿ, ಏಕೆಂದರೆ 6ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ಸಣ್ಣ ಆಹಾರದ ಅಸಡ್ಡೆಗಳು ಕೂಡ ದೊಡ್ಡ ಜೀರ್ಣಕಾರಿಯಾಗಿ ಅಥವಾ ಯಕೃತಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿ ವೇಗವಾಗಿ ಬೆಳೆಯಬಹುದು ಎಂದು ಗ್ರಹಗಳು ಸೂಚಿಸುತ್ತಿದೆ. ಅತ್ಯಂತ ಶುದ್ಧವಾದಂತಹ ಸರಳವಾದಂತಹ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ, ಮೃದುವಾದ ಶಕ್ತಿ ತುಂಬುವ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮತ್ತು ವೃತ್ತಿ ಜೀವನದ ಮಹತ್ವಾಕಾಂಕ್ಷೆಗಳಿಗಾಗಿ ನಿಮ್ಮ ದೈಹಿಕ ಚೈತನ್ಯವನ್ನು ತ್ಯಾಗ ಮಾಡಲು ದೃಢವಾಗಿ ನಿರಾಕರಿಸುವ ಮೂಲಕ ಈ ತೀವ್ರ ಗ್ರಹಗಳ ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯ ವ್ಯಕ್ತಿಗಳು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ಕುಟುಂಬದ 2ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಏಳೀನಾಟಿ ಶನಿಯ ನಿರಂತರ ಆರ್ಥಿಕ ನಿರ್ಬಂಧಗಳಿಂದ ಮನೆಯ ಸಾಮರಸ್ಯವು ಗಂಭೀರವಾಗಿ ಪರೀಕ್ಷಿಸಲ್ಪಡುತ್ತದೆ. ಸಂಚಲಿತ ಹಣದ ದೀರ್ಘಕಾಲದ ಕೊರತೆಯು ಮನೆಯ ಬಜೆಟ್ ಕುರಿತು ಖಂಡಿತವಾಗಿಯೂ ಒತ್ತಡದ ಆಯಾಸಗೊಳಿಸುವಂತಹ ವಾದವಿವಾದಗಳನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಮಾತನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು, ಏಕೆಂದರೆ ಇಲ್ಲಿ ಶನಿಯ ಭಾರವಾದಂತಹ ಪ್ರಭಾವವು ನಿಮ್ಮ ಪದಗಳನ್ನು ಅಸಾಮಾನ್ಯವಾಗಿ ಕಠಿಣ ಮತ್ತು ಕ್ಷಮಿಸದಂತೆ ಮಾಡುತ್ತದೆ. ಇದಲ್ಲದೆ ನಿಮ್ಮ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ಒಟ್ಟಾರೆಯ ಭಾವನಾತ್ಮಕ ಶಾಂತಿಯನ್ನು ಕಡಿಮೆ ಮಾಡುತ್ತಾನೆ. ಈ ಕಷ್ಟದ ಸಮಯದಲ್ಲಿ ನಿಮ್ಮ ದೂರದ ಸಂಬಂಧಿಕರಿಂದ ನಿಮಗೆ ಯಾವುದೇ ಬೆಂಬಲ ಸಿಗುತ್ತಿಲ್ಲ ಮತ್ತು ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುವಂತೆ ಮಾಡುತ್ತದೆ. ನಿಮ್ಮ ವಿವಾಹಕ್ಕೂ ಎಚ್ಚರಿಕೆಯ ಉದ್ದೇಶಪೂರ್ವಕ ಗಮನ ಬೇಕು. 7ನೇ ಮನೆಯಲ್ಲಿ ಕೇತುವಿನ ನಿರಂತರ ಸಂಚಾರವು ನಿಮ್ಮ ಸಂಗಾತಿಯ ಬಗ್ಗೆ ಆಳವಾದಂತಹ ಆಧ್ಯಾತ್ಮಿಕ ನಿರ್ಬದ್ಧತೆ ಮತ್ತು ತೀವ್ರವಾದ ಅಭದ್ರತೆಯನ್ನು ಉಂಟು ಮಾಡಬಹುದು. ಅವರು ಜೊತೆಯಲ್ಲಿದ್ದರೂ ಕೂಡ ನೀವು ಒಂಟಿಯಾಗಿದ್ದೇನೆ ಎಂದು ಭಾವಿಸಬಹುದು. ಆಗಸ್ಟ್ ಕೊನೆಯ ದಿನಗಳಲ್ಲಿ ಸೂರ್ಯನು ಈ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಮೂಕಿ ನಿಲ್ಪತ್ತೆಯು ಪಾಲುದಾರಿಕೆಯ ಕರ್ತವ್ಯಗಳ ಕುರಿತು ತೀವ್ರವಾದ ಅಹಂಕಾರದ ಸಂಘರ್ಷಗಳಾಗಿ ಸ್ಫೋಟಿಸಬಹುದು. ಅಹಂಕಾರವು ನಿಮ್ಮ ಸಂಬಂಧವನ್ನು ನಾಶ ಮಾಡಲು ಬಿಡಬೇಡಿ. ನಿಮ್ಮ ಸಂಗಾತಿಯ ಕಾಳಜಿಗಳನ್ನು ಸಕ್ರಿಯವಾಗಿ ಆಲಿಸಿ ಮತ್ತು ನಿಮ್ಮ ಸ್ವಂತ ಆರ್ಥಿಕ ಆತಂಕಗಳನ್ನು ಶಾಂತವಾಗಿ ವಿವರಿಸಿ ಮತ್ತು ಪರಸ್ಪರ ವಿರೋಧಿಗಳಂತೆ ನೋಡಿಕೊಳ್ಳುವ ಬದಲು ತಂಡವಾಗಿ ಒಟ್ಟಾಗಿ ಕೆಲಸ ಮಾಡಿ. ಖಂಡಿತವಾಗಿಯೂ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಅವಿವಾಹಿತರಿಗೆ ಮದುವೆ ಯೋಗ ಇದೆ. ಸಂತಾನ ಭಾಗ್ಯದ ಶುಭವಾರ್ತೆಯನ್ನು ನೋಡಲಿದ್ದೀರಿ. ಯಾವುದೇ ಸಂಬಂಧವನ್ನು ನಾಶ ಮಾಡಲು ಬಿಡಬೇಡಿ ಸ್ನೇಹಿತರೆ, ನಿಮ್ಮ ಅಹಂಕಾರದಿಂದ. ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪಾಜ್ಯಗಳ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ. ಅದನ್ನು ಬೇಗ ಬಗೆಹರಿಸಿಕೊಳ್ಳಿ ಕುಂಭರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ವಿದ್ಯಾಭ್ಯಾಸದಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು ಈ ತಿಂಗಳು ತೀವ್ರ ನಿರಾಶಾದಾಯಕ ಮತ್ತು ಅಸ್ತವ್ಯಸ್ತವಾಗಿರುವಂಥ ಶೈಕ್ಷಣಿಕ ವಾತಾವರಣವನ್ನು ಎದುರಿಸುತ್ತಾರೆ. 6ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ತನ್ನ ಸಂಚಾರವನ್ನು ಮುಂದುವರಿಸಿರುವುದು
ನಿಮ್ಮ ಸಹಪಾಠಿಗಳಿಂದ ತೀವ್ರವಾದ ಆಯಾಸಗೊಳಿಸುವಂತಹ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ಎಂದರ್ಥ. ಇದರಿಂದಾಗಿ ವಿದ್ಯಾರ್ಥಿ ವೇತನ ಅವಕಾಶಗಳು ಅಥವಾ ಉನ್ನತ ಶ್ರೇಣಿಗಳನ್ನು ಪಡೆಯುವುದರಿಂದ ತುಂಬ ಕಷ್ಟವಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಗ್ರಹವಾದಂತಹ ಬುಧನು ತಿಂಗಳ ಮಧ್ಯದಿಂದ ಕೊನೆಯವರೆಗೆ ಇದೇ 6ನೇ ಮನೆಯ ಮೂಲಕ ಚಲಿಸಿದಾಗ ನಿಮ್ಮ ಏಕಾಗ್ರತೆ ಸುಲಭವಾಗಿ ಭಂಗವಾಗುತ್ತದೆ. ಶಿಕ್ಷಕರೊಂದಿಗೆ ಗೊಂದಲದ ತಪ್ಪು ಗ್ರಹಿಕೆಗಳನ್ನು ನೀವು ಅನುಭವಿಸಬಹುದು ಅಥವಾ ನಿಮ್ಮ ಕೋರ್ಸ್ ವರ್ಕನ್ನು ಸಣ್ಣ ಅಪ್ರಸ್ತುತ ವಿಚಾರಗಳಲ್ಲಿ ಸಿಲುಕಿಕೊಳ್ಳಬಹುದು. ಹಾಗಾಗಿ ಶಿಕ್ಷಣದ 5ನೇ ಮನೆಗೆ ಮಂಗಳನು ಪ್ರವೇಶಿಸುವುದು ನಿಮ್ಮಲ್ಲಿ ಉಗ್ರವಾದಂತಹ ಮಾನಸಿಕ ಶಕ್ತಿಯನ್ನು ತುಂಬುತ್ತದೆ. ಆದರೆ ಇದು ಪ್ರಾಧ್ಯಾಪಕರೊಂದಿಗೆ ಸ್ನೇಹಿತರೆ ಅಂದರೆ ಹೆಚ್ಚು ವಾದ ಮಾಡುವಂತೆ ಮಾಡಬಹುದು ಅಥವಾ ಗುಂಪು ಯೋಜನೆಗಳಲ್ಲಿ ಅತಿಯಾಗಿ ಆಕ್ರಮಣಕಾರಿಯಾಗುವಂತೆ ಮಾಡಬಹುದು. ಶೈಕ್ಷಣಿಕ ಅಧಿಕಾರಿಗಳೊಂದಿಗೆ ಜಗಳವಾಡುವ ಬದಲು ನೀವು ಈ ತೀವ್ರ ಪ್ರಚೋದನೆಯನ್ನು ಏಕಾಂಗಿಯಾದ ಶಿಸ್ತಿನ ಅಧ್ಯಯನದ ಕಡೆಗೆ ತಿರುಗಿಸಬೇಕು. ಇದಲ್ಲದೆ ನೀಚ ಶುಕ್ರನು ಉನ್ನತ ಶಿಕ್ಷಣದಲ್ಲಿ ನಿಮ್ಮ ಅದೃಷ್ಟವನ್ನು ಕಡಿಮೆ ಮಾಡುತ್ತಾನೆ. ಬೌದ್ಧಿಕವಾಗಿ ಬೇಡಿಕೆ ಇರುವಂತಹ ಈ ಅವಧಿಯಲ್ಲಿ ಬದುಕುಳಿಯಲು ನೀವು ಸುಲಭವಾದಂತಹ ಯಶಸ್ಸಿನ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನಿಮ್ಮ ಅಧ್ಯಯನವನ್ನು ಸಣ್ಣದಾಗಿ ನಿರ್ವಹಿಸಬಹುದಾದಂತಹ ಕಾರ್ಯಗಳಾಗಿ ವಿಂಗಡಿಸಬೇಕು ಮತ್ತು ದೈನಂದಿನ ಸಂಪೂರ್ಣವಾಗಿ ಕಠಿಣವಾಗಿ ದೈನಂದಿನ ಪುನರಾವರ್ತನೆಯನ್ನು ಅವಲಂಬಿಸಬೇಕು. ಅಂದರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಒಟ್ಟಾರೆಯಾಗಿ ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಪರಿಹಾರವನ್ನು ತಿಳಿಸ್ಕೊಡ್ತೀನಿ, ಅನುಸರಿಸಿ. ಕಷ್ಟ, ಸಮಸ್ಯೆ, ಅಡಚಣೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಗುರು ನಿಮ್ಮ 6ನೇ ಮನೆಯಲ್ಲಿರುವಂತಹ ತೀವ್ರ ಸ್ಪರ್ಧೆ ಮತ್ತು ಸಾಲಗಳನ್ನು ನಿರ್ವಹಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ಈ ದೈನಂದಿನ ಅಡಚಣೆಗಳನ್ನು ಎದುರಿಸಲು ಅಗತ್ಯವಾದಂತಹ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರುಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಶನಿ ನಡೆಯುತ್ತಿರುವ ಏಳಿನಾಟಿ ಶನಿಯ ನುಜ್ಜುಗುಜ್ಜುಗೊಳಿಸುವ ಆರ್ಥಿಕ ನಿರ್ಬಂಧಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿನ ಮೇಲೆ ಭಾರವಾದಂತಹ ಹೊರೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ ಕುಂಭರಾಶಿಯ ವ್ಯಕ್ತಿಗಳು. ಇನ್ನು ಮಂಗಳ ನಿಮ್ಮ ಆಕ್ರಮಣಕಾರಿ ಮಾನಸಿಕ ಶಕ್ತಿಯನ್ನು ಶಾಂತಗೊಳಿಸಲು ಸ್ನೇಹಿತರೆ ಮತ್ತು ವಾದ ವಿವಾದಗಳನ್ನು ತಡೆಯಲು ಮಂಗಳವಾರದಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳು ಹಾಗೂ ಮಕ್ಕಳನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಹಾಗಾಗಿ ಕುಂಭರಾಶಿಯವರು ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ಕೂಡ ಮುಕ್ತಿ ಹೊಂದಲಿದೆ, ನಿವಾರಣೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.